ಏನ್ರಿ ಇದು? ಮುಂದೇನೂ ಇಲ್ಲ, ಹಿಂದೂ ಇಲ್ಲ, ಮಿಡ್ದು ನೋಡ್ತೀನಿ. ಇದೈತೆ ನೋಡಿ, ಗಂಡನ ಕಿಡ್ನಿ ಮಾರಿ 10 ಲಕ್ಷ ಪಡೆದು ಮಿಂಡನ ಜೊತೆ ಪರಾರಿ. ಕೋಲ್ಕತ್ತಾದಲ್ಲಿ ನಡೆದ ಘಟನೆ. ಇಲ್ಲೈತಿ ಇಂಪಾರ್ಟೆಂಟ್ ನೋಡಿ, ಹೆಂಡ ಕುಡಿದ್ರೆ ಲಿವರ್ ಹಾಳಾಗ್ತೈತಿ ಅಂತ ಹೆಂಡ ಜೊತೆ ಅರ್ತಿಂಗೆ ಲಿವರ್ ತಿಂದು ಹೆಂಡಕ್ಕೆ ತಲೆ ಹಾಳು ಮಾಡಿದ ಭೂಪ. ವಿಶ್ವಕರ್ಮ ಸಾಲ ಮನ್ನಾ ಮಾಡಿದ ಕಾಂಗ್ರೆಸ್ ಸರ್ಕಾರ. ಚಲೋ ಆಯ್ತು ನೋಡಿ, ನಾನಪ್ಪ ಚಲೋ ಅಂತ ಕಂಡಿದ್ದು. ಮದುವೆ ಆಗಿ 4 ಮಕ್ಕಳನ್ನು ಮಾಡಿದ ಪುರುಷರಿಗೆ 1 ಲಕ್ಷ ರೂಪಾಯಿ ಬಹುಮಾನ ನೀಡಿದ ಮಧ್ಯಪ್ರದೇಶ ಸರ್ಕಾರ. ಅಲ್ರಿ, ಇದೇನಾದ್ರೂ ಒಬ್ಬ ನಮ್ ಕರ್ನಾಟಕ ಕೊಟ್ಟಿದ್ರ ಇಷ್ಟೊತ್ತು ನಾವು ಬಹಳ ಮಾಡ್ಬೋದಾಗಿತ್ತು. ಚಂದ್ರು, ನಾ ಯಾವನು ಅಂತ ಮಾಡಿದ್ದೆ ಅಲ್ಲ ಮಾರೈತಿ. ಯಾವ ಪರಿ ಬಂದು ಹಾರಿದೆ ನನ್ ಕಣ್ಣಾಗ ಕತ್ಲು ಗುಡ್ಸಂಗತ್ತಲ್ಲ. ಅಯ್ಯೋ, ನಿನಗ್ ಮಾತ್ರ ಹಂಗಾಗೈತೆ, ನನಗ ಹಂಗ ಆಗೈತೆ ಹೇಳ್ಬಿಡು. ಅಯ್ಯಯ್ಯ, ನೀನ್ ಆತಕ ಬಿಟ್ಟನಿ. ನಿನ್ನ ಜಾಗದಾಗಿನ್ ಯಾವನಾರ ಆಗಿದ್ದ ಅಂತಂದ್ರೆ ಅವನು ಹುಡ್ದಾರ್ನ ಹೊರತಿದ್ದ. ದಿನ ಒಟ್ಟ ದಿನ ನಾ ಹಿಂಗ ಬಂದು ಹಾಗೆ ನಡಿತೈತಿ ಹೆಂಗ್ ಬರ್ತೈತಿ? ಹಂಗೇನಾರ ಮಾಡಿ ಜನ್ಮ ಕಳ್ಕೊಂಡು ಮತ್ತ ನೀ ಯಾಕೆ ಹಂಗ ನೋಡಾಕತ್ತಿ? ಯಾಕೆ ಸುಮ್ಮನೆ ನಿಂತಿಲ್ಲ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದ್ವಿ ನೋಡು. ಗಂಟು ಮುಟ್ಟೆ ಇಟ್ಕೊಂಡು ಈ ಕಡೆ ಹೊಂಟಿಯಲ್ಲ, ಊರ್ಗಿರ್ ಬಿಡಾಕ ನಿಂತೇನೆ ಮತ್ತ. ನಾ ಎದಕ್ಕೆ ಊರು ಬಿಡ್ಬೇಕ ಅಂತೀನಿ? ಊರು ಬಿಡಿಸ್ತೇನೆ, ನಾನು ಊರು ಬಿಡಂಗಿಲ್ಲ. ನಾನ ಅರಬಿ ಹೋಗ್ಯೋದಿತ್ತ ಹಳ್ಳಕ್ ಹೊಂಟಿದ್ದೆ. ಯಾಕ ಮುಳ್ಳಾಡಕತ್ತೇವ ನಿನ್ನ ಮೈಯಾಗ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ ನೋಡು. ನನ್ಗ ಜಳಕ ಮಾಡಂಗ ಅದಕ್ಕೆ ಬರ್ಬೇಕಾಗಿತ್ತು ನೋಡು, ಅದಕ್ಕ ಚಂದ್ರ, ನೀನೇನ್ ಜಳಕ ಮಾಡಿದ್ರು ನನಗ್ ಕೇಳ ಮಾಡ್ತಿದ್ಯಾ? ನೀ ಏನ ಮನಸ್ನ ಉಳ್ಳಾಡಕತ್ತೇವ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಎಷ್ಟು ಬೇಗ ಹೈಪರ್ ಆಗ್ತೀಯ ಅಂತ ಜಸ್ಟ್ ಟೆಸ್ಟ್ ಮಾಡಿ. ಟೆಸ್ಟ್ ಮಾಡ್ತೀಯ? ಟೆಸ್ಟ್ ಮಾಡಕ್ ಬಂದ್ ಜಲಕ ಕಳ್ಕೊಂಡು ಹೋಗ್ತೀಯ ಮತ್ ನೋಡು. ಏನು ಮಾಡಾವದಿನಿ ಈಗ ಹೇಳ? ಏನಿಲ್ಲ, ತಲೆ ಹಾಳಾಗ್ತೈತಿ ನಾನು ಹೇಳಕತ್ತಾರ ಡಬ್ಬ ನನ್ನ ಮಕ್ಕಳು. ಹೌದಾ? ಏನ್ ಮಾಡ್ಬೇಕಂತ ಮಾಡಿರಿ ಈಗ? ಏನಾದ್ರೂ ಬೇಕಾದ್ರೆ ಹೇಳ ಅಣ್ಣ. ಇಷ್ಟು ಭಾಗ ಡಿಸ್ಕೋನ ಹೊಡಿ ಒಂದಾಗ ಚಿಗಿಲಿಗಿಲಿ.
ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನಾನು ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಗಿಡ ಅಡ್ಡ ಮಾಡೋದ್ರಲ್ಲಿ ಬರ್ತೀಯಾ ಮತ್ತೆ ನಿನಗೇನ ಕೆಲಸ ಇತ್ತಂದೆಲ್ಲ ನೀ ಹೋಗಂಗಿಲ್ಲ ನಾವು ಯಾರು ಇದ್ರು ಬರಕಂತಾರ ನಾ ಏನು ಹೋಗ್ಬರ್ತೀನಿ ಇನ್ನೊಮ್ಮೆ ಭೇಟಿ ಆಗುನಂತ ಸ್ವಲ್ಪ ಜಾತ್ರೆ ಹೌದಾ ಹೋಗಿ ನನಗೇನಾರು ಇಸ್ಕೊಂಬ ಅಲ್ಲ ಈ ಚಂದ್ರ ಏನ್ ಮಾಡೋಣ ಮನಸ್ಸಾಗ ಏನ್ ಮಾಡಿರ್ಬೋದು ಅಂತೀನಿ. ಏ ಯಾವ್ದು ಇದು ಮೂಳಗಳು ಮೈವೆಲ್ಲ ಬರ್ತಾವಲ್ಲ ಇದು ಮೈಕಲಾಗಿ ಅಯ್ಯೋ ಇವ್ರ ದೊಡ್ಡ ಸ್ವಾಮಿಗಳು ಇರ್ಬೇಕು ಇವ್ರು. ಅಯ್ಯ ಸ್ವಾಮಿಗಳನ್ನ ನಿಮ್ಮನ್ನ ಓಂ ನಮಗಾನಂದ ಸಚಿದಾನಂದ ನಿತ್ಯಾನಂದ ಗುರುಗಳ ನೀವ್ ಯಾರಾದ್ರೂ ನನಗೆ ಆಶೀರ್ವಾದ ಮಾಡ್ತೀರಾ ಅಲ್ಲೇ ನಿಮ್ಮನ್ನ ನಿಮಗ್ ಮಾಡ್ಲಾ ನಿಮ್ಮನ್ನ ನೋಡ್ಲೇ ಮಾಡ್ಬಿಟ್ಟಾರ ಆಶೀರ್ವಾದ ಓ ಹಂಗಂದ್ರುನ ಮತ್ತ ಏನಂತ ಮಾಡಿರ್ರಿ ಗುರುಗಳ ಆಶೀರ್ವಾದ ಶೀಘ್ರ ಸುಮಂಗಲಿ ಭವ ಅವ್ವ
ಹೊಂಟಿದ್ರ್ಯಾ ಇವತ್ತ ನನ್ನ ನಸೀಬ್ ತರೀತು ಬಿಡ್ರಿ. ತೆರೀದ ಏನ್ ಮಾಡ್ತೈತ್ರಿ? ಇಂಥ ದೊಡ್ಡ ತಪಸ್ವಿಗಳ ಕಣ್ಣು ನಿಮ್ ಮೇಲೆ ಹತ್ತಿತಾವಂದ್ರ ತೆರೀದೇ ಬಿಡ್ತ್ರಿ ನಿಮ್ದು. ಹಂಗಾದ್ರ ನಿಮ್ ಊರ್ ಯಾವ್ದು? ಈ ನಮ್ಮ ಸ್ವಾಮಿಗಳ ಹತ್ರ ಆಶೀರ್ವಾದ ಪಡೆಯುವುದಲ್ಲ. ಅಂದ್ರ ಇವ್ರು ನಿತ್ಯಾನಂದ ಸ್ವಾಮೀಜಿ ಶಿಷ್ಯ ಏನ್ರಿ? ಅಲ್ಲ ಮತ್ತೆ ಯಾವ ಊರಿಗೆ ಬಂದಿದ್ರಿ ಸ್ವಾಮಿಗಳು? ಹಾ ನಮ್ದು ಓಟಿಪುರ. ಹೌದಾ? ಓಟಿಪುರ ಅದ್ ಯಾವ್ದಾದ್ರು ಗೋಟಿ ವಾಯಿಸ್ಪುರ ಅಂತ ಐತೆ. ಹೈವೇಸ್ ಹೈವೇಸ್ ಅದು ಬೆಳಿಗ್ಗೆ 10 ಗಂಟೆಗೆ ರಾತ್ರಿ ಇರ್ತೇವಾ. ಮತ್ ನಾವೆಲ್ಲ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅಷ್ಟು ಆ ಬಸ್ ಟೈಮಲ್ಲಿ ಬರ್ಬೇಕು. ಅಂದ್ರೆ ಕರ್ಕೊಂಡು ಹೋಗಿ ಯಾರು ಬರ್ತಾನೆ? ಇರ್ಲಿ ಬಿಡ್ರಿ ಗುರುಗಳ, ನಿಮ್ಮ ಊರು ಯಾವ್ದು? ಹಾ? ಮತ್ತೆ ಈ ಕಡೆ ಎಂತ ಬಂದ್ರಿ? ನಾವು ಜೀವನದಲ್ಲಿ ಭೋಗ ಭಾಗ್ಯವನ್ನು ತೊರೆದು ಸನ್ಯಾಸಿ ಆದವರು. ನಮ್ಮ ಶರೀರವನ್ನು ದಂಡಿಸಿ ಘೋರ ತಪಸ್ಸನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು. ಅಖಂಡ 12 ವರ್ಷ ತಾನು ಬೆಟ್ಟಲ್ಲಿ ಕುಳಿತು ಅಷ್ಟ ಸಿದ್ಧಿಯನ್ನು ಸಂಪಾದಿಸಿಕೊಂಡವರು. ಮತ್ತೆ ಯಾವ ಬೇರೆ ಬೆಟ್ಟ ಸಿಗಲಿಲ್ಲ ಇವ್ನು. ಮುಂದೆ ನಮಗೆ ತೀರ್ಥಯಾತ್ರೆ ಮಾಡುವ ಮನಸ್ಸಾಗಿ ಹೀಗೆ ಹೊರಟಿದ್ದೇವೆ. ನಮಗೆ ಎದುರಾದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಕಲ್ಯಾಣ ಮಾಡ್ತಾ ಹೋಗ್ತಿದ್ದೇವೆ. ಹೌದ್ರಾ ಗುರುಗಳ? ಹಂಗಾದ್ರ ನಿಮ್ಮಂತವ್ರ ದರ್ಶನ ಆಗಿದ್ದು ನನ್ನಂತೋಳ್ ಪುಣ್ಯಾರೆ. ನನಗ ಆಶೀರ್ವಾದ ಮಾಡ್ರಿ. ಮತ್ತೆ ಇನ್ನು ಮ್ಯಾಲಿಂದ ಚಿಂತೆ ದೂರ ಆದ್ರು. ಭಕ್ತೆ ಏಳು ಮೇಲೆ ಚಿಂತೆ ಏನೆಂಬುದನ್ನು ನಾನಾಗಲೇ ಅರಿತಿರುವೆ. ಏನ ನನ್ನ ಚಿಂತೆ ನಿಮಗಾಗ ತಿಳಿದೈತ? ಅದ್ಯಾಂಗ ಗೊತ್ತಾಗುದು ಅಷ್ಟೇ ಅಲ್ಲ, ನಿನ್ ಮುಂದ ನಿನ್ನ ಆಸೆ ಹಿಂಗ ಐತಿ ಅಂತ ಹೇಳ್ತಾರ ಅವ್ರು. ಹೌದೇನ್ರಿ ಗುರುಗಳ? ಹೌದು ಮತ್ತ ಹಂಗಾದ್ರ ನಾನು ಮನಸ್ನ್ಯಾಗ ಮಾಡ್ಕೊಂಡಿದ್ದ ಆ ಚಂದ್ರನ ಬಗ್ಗೆ ಏನ್ ಆಕೈತಿ ಅಂತ ಸ್ವಲ್ಪ ಬಿಡಿಸಿ ಹೇಳಿರಲ್ಲ. ಹಂಗಾದ್ರ ಬಾಜಿ ಇಡ್ಕೋ ಗಟ್ಟಿಯಾಗಿ. ಏನ್ರಿ ಗುರುಗಳ ಪಾದನ. ನಾ ಬ್ಯಾರೆ ತಿಳ್ಕೊಂಡೆ. ಈ ಬಾಳೆಗೆ ನಮ್ಮ ನಿಯಮವನ್ನು ತಿಳಿಸು. ಏ ಬಾಲೆ ಯಾಕ್ರಿ ಗುರುಗಳ? ನಾಳೆಗೆ ಹೊಳ್ಳಾಡಕತ್ತಾವ. ನೋಡು, ಈ ನಮ್ಮ ಗುರುಗಳು ಅದಾರಲ್ಲ, ರೋಡ್ ಮೇಲೆ ಹೋದವ್ರಿಗೆಲ್ಲ ವಿಷಯಲ್ಲ. ಮತ್ತೆ ಯಾರಿಗೆ ಹೇಳ್ತಾರೆ? ಮೊದಲ ನಿನ್ನ ವಯಸ್ಸು ಎಷ್ಟು, ನಿನ್ನ ಹೆಸರೇನು ಅಂತ ಈ ಗುರುಗಳ ಹತ್ರ ಹೇಳು. ಆಮೇಲೆ ಅವರು ಕೂಡಿಸೋದು ನಿಮ್ಮ ಕಡೆ ಹಂಗ್ ಕೊಡ್ತಾರ? ಮನೆ ಗಣಿತ ಹಾಕಿ ನಿನ್ನ ಕೆಲಸ ಆಗ್ತೈತೋ ಇಲ್ಲ ಅಂತ ಹೇಳ್ತಾರೆ. ಹೌದ್ರಾ ಗುರುಗಳ? ಮತ್ತ ನನ್ನ ಹೆಸರು ಚೆನ್ನವ್ವ ಅಂತ್ರಿ. ನಿನ್ನ ಸೈಜ್ ಎಷ್ಟು? ಏನು ನನ್ನ ವಯಸ್ಸ ಒಂದ್ 16-17 ಇರ್ಬೇಕು ಅಲ್ಲ? ಒಳ್ಳೆಯದು. ನಾಳೆ ನಿನ್ನ ಹೆಸರಿನಲ್ಲಿ ಪೂಜೆಯನ್ನು ನೆರವೇರಿಸಿ ನಿನ್ನ ಕೆಲಸ ಏನಾಗುವುದೆಂದು ನಾವು ತಿಳಿದು ಹೇಳ್ತೇವೆ. ನಾಳೆ ಹೇಳ್ತೀರಿ ಗುರುಗಳ? ಹಂಗಾದ್ರೆ ನೀವು ನಾಳೆ ಮುಂದೆ ಎಲ್ಲಿ ಇರ್ತೀರಿ? ಸುಡುಗಾಡಿನಾಗಿರ್ತೀವಿ. ಎಲ್ಲಾರು ಸತ್ತ ಮೇಲೆ ಹೋಗೋ ಜಾಗ ನೀವು ಬದುಕಿದಾಗ ಹೋಗಿರಿ? ಮಂದಿಗೆಲ್ಲ ಸತ್ತ ಮೇಲೆ ಅಲ್ಲಿಗೆ ಹೋಯ್ತಾರವ. ಮತ್ತ ಯಾಕೆ ಸತ್ತ ಮೇಲೆ ಅಲ್ಲಿ ಹೋಗ್ತಾರ? ನಾವು ಮಾತ್ರ ಜೀವಂತ ಇರುವಾಗಲೇ ಅಲ್ಲಿಗೆ ಹೊಂಟೀವಿ. ಜೀವಂತಿಗೆಲ್ಲ ಎದಕ್ ಹೋಗ್ತೀರಿ? ಯಾಕಂತಂದ್ರ ಈ ನಮ್ಮ ಗುರುಗಳು ಅದಾರಲ್ಲ, ಜೀವಂತ ಸಮಾಧಿ ಆಗೋರು ಅದಾರ. ಮತ್ತ ಅವರು ಯಾವಾಗ ಸಾಯ್ತಾರೋ ಅಂತ ನನ್ಗೊಂದು ತಿಳಿಯೋದಿಲ್ಲ. ಅದಕ್ಕೆ ಮುಂದಾಲೋಚನೆ ಮಾಡಿ ನಾನೇ ಒಂದು ಗುಂಡಿ ತೆಗಿಯಾಗಿ ನಿಂತೀನಿ ನೋಡು. ಅಯ್ಯಯ್ಯಯ್ಯ, ಅವ್ರ ಸಾಯು ಸಮಯಾರು ಬರ್ಲಿ ಬಿಡ್ರಿ. ಆಮೇಲೆ ಕುಣಿ ತೆಗಿಯಾಕ ಈ ಊರಾಗ ಇಷ್ಟ ಮಂದಿ ಅದಾರ, ಯಾರು ಬರಂಗಿಲ್ಲ? 4 ಮಂದಿ ಬರ್ಬಹುದವ್ವ, ಬರ್ಬಹುದು. ಆದ್ರೆ ಕುಣಿ ಸೈಜ್ ಏನಾದ್ರೂ ಹೆಚ್ಚು ಸಣ್ಣಕ್ಕೆ ಮಾಡಿಬಿಟ್ರ ಅವ್ರ ಸೈಜ್ ನೋಡವ್ವ. ನೋಡು, ಅದಕ್ಕ ನಾನೇ ಮುಂದಾಲೋಚನೆ ಮಾಡಿ ಅವ್ರು ಒಂದು ಗುಂಡಿ ತೆಗಿಯಾಗಿ ನಿಂತೀನಿ ನೋಡು. ಅಂದ್ರೆ ಇನ್ನು ಮುಂದೆ ನೀವು ಇದೇ ಊರ್ನಾಗ ಇರ್ತೀರಿ ಅಂದಂಗಾತು. ಮತ್ತ ನಮ್ ಗುರುಗಳ ಸಮಾಧಿ ಇದೇ ಊರಾಗ ತಯಾರಾಗ್ತೈತಿ ಅಂದ್ರೆ ನಾವು ಇದೇ ಊರಾಗ ಇರ್ತೀವಿ ಅಂತ ಅರ್ಥ. ಏನು ಆಗ್ಲಿರಿ ಗುರುಗಳ, ನೀವು ಬಂದದ್ದು
ನಮಗ ವರ ಬಂದಂಗ ಆತ ನೋಡ್ರಿ, ನೀವು ಬಂದಿದ್ದು ಬಾಳ ಪುಣ್ಯ ರೀ ನಮ್ಗೆ. ಹೌದು ಮತ್ತ ನಾವು ಈಗ ಮಾತ್ರ ಈ ಊರಾಗ ಕಾಲಿ ಇದ್ದೀವಿ. ನೋಡು ನಮ್ಮ ಗುರುಗಳದು ಏನೇನ್ ಪವಾಡ ಐತಿ ಅಂತ. ಯಾ, ಗುರುಗಳ ಸಾಕು ನಿಲ್ಲಿಸುತ್ತಿದ್ದ ಹಾಳುವವರು ಹೋಟೆಲ್ ಸರಿ ಇಂದಕ್ಕ ನೀನ್ ಬಾಳುವ ಮುಂದಕ್ಕ ಹೇಳ್ರಿ ಗುರುಗಳೇ, ಏನು? ಹೋಗವ. ಸಾಕ? ಹಾ, ನೀನು ಪ್ರೀತಿಸಿದ ಹುಡುಗನ ಹೆಸರನ್ನು ಸರಿಯಾಗಿ ಹೇಳ್ಬಿಡು. ನಾನು ಪ್ರೀತಿಸಿದ ಹುಡುಗನ ಹೆಸರು, ನನ್ನ ಪ್ರೀತಿಸಿದ ಹುಡುಗನ ಹೆಸರು ಚಂದ್ರು ಮಾಮ. ಅವನ ವಯಸ್ಸೆಷ್ಟು? 25. ಅಲ್ಲ ಅವನು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವಾಗ ನೀನು ಅಲ್ಲೇ ಇದೆಯೇನವ? ಹಂಗ ಅಂತೀರಿ ನೀವು? ಅಯ್ಯ, ಹಿಂಗ ಹೇಳಿದ್ನಪ್ಪ. ಬರೋಬ್ಬರಿ 25 ಅಂತ ಹೇಳಿದೆಯಲ್ಲ, ಅದಕ್ಕೆ ಕೇಳಿನಿ. ಅಂದಾಜಿಗೆ ಹೇಳಿದ್ನಿ ರೀ ಗುರುಗಳ. ಹೌದಾ? ಶಿಷ್ಯ, ನೀನು ಸ್ವಲ್ಪ ಸುಮ್ಮನೆ ನಿಲ್ಲು. ಅಪ್ಪಣೆ ಗುರುಗಳೇ. ನೀನು ಅವನನ್ನು ಮನಸಾರೆ ಪ್ರೀತಿಸುವೆ. ಹೌದ್ರಿ ಗುರುಗಳ, ನನ್ನ ನೋಡಿದ ಕೂಡ್ಲ ಒಂದ್ ನಮ್ಮನಿ ಮನ್ಸ ಕಡಿಯಾಕ ನಿಂತಂಗ್ ಮಾಡ್ತಾನ ಚಂದ್ರು. ಆದ್ರ ಅವನ ಮನಸ್ನಾಗ ಏನೈತೆ ಅಂತ ಗೊತ್ತಿಲ್ರಿ ಸ್ವಾಮಿಗಳ ನನಗ. ಆದ್ರೆ ನಮ್ಮಿಬ್ಬರನ್ನು ಕೂಡಿಸಿ ಕೊಟ್ರ ಸಾಯೋ ಮಠ ನಿಮ್ಮ ಸೇವಾ ಮಾಡ್ಕೊಂಡಿರ್ತೀವಿ. ಒಳ್ಳೆ ಇದು ಒಂದ್ ನಮೂನಿ ಪ್ರೀತಿ ಅಂದಂಗ ಕಾಣ್ತೈತ್ರಿ. ಅಲ್ಲವಾ? ನಿಮಗ ಒಳಗ ಏನಾರ ಗಟ್ಟಿ ಆಡ್ತಂಗ ಏನಾರ ಅವ್ರನ್ನ ನೋಡಿದ ಕೂಡ್ಲ ನನಗ್ ಹಂಗ ಆಕೇತಿ. ನಮ್ಮಿಬ್ರನ್ನ ಹೆಂಗಾದ್ರೂ ಮಾಡಿ ಒಂದು ಮಾಡಬಾರ್ದ? ಶಿಷ್ಯ, ನೀನು ಸ್ವಲ್ಪ ಸುಮ್ಮನೆ ನಿಲ್ಲು. ನೀನು ಅವನನ್ನು ಮನಸಾರೆ ಪ್ರೀತಿಸುವೆ. ಹೌದ್ರಿ ಗುರುಗಳ, ನನ್ನ ಮನಸ್ನಾಗ ಏನೋ ಒಂದ್ ನಮನಿ ಆಸೆ ಐತಿ. ಅವರು ಹೇಳಕ್ ಆಗಂಗಿಲ್ಲ, ನಾನು ಹೇಳಕ್ ಆಗದ ಒದ್ದಾಡಕತ್ತೀನಿ. ನೀವ ಏನಾದ್ರೂ ಮಾಡಿ ಕೂಡಿಸ್ಕೊಡ್ಬೇಕ್ರಿ. ಆಗ್ಲಿ, ನಿನ್ನ ಮನದಲ್ಲಿರುವ ಚಿಂತೆಯನ್ನು ನಾನು ಪ್ರೀತಿ ಹೇಳ್ತೇನೆ. ಆದ್ರೆ ಅದಕ್ಕೆ ಸ್ವಲ್ಪ ಖರ್ಚು ಬರ್ಬೋದು. ಏನು ಖರ್ಚು ಬರ್ತೈತ್ಯಾ? ಎಷ್ಟು ಬರ್ಬಹುದ್ರಿ ಅಂದಾಜು? ಗುರುಗಳ, ಅದಕ್ಕೇನು ಹೆಚ್ಚು ಖರ್ಚು ಬರಂಗಿಲ್ಲವ. ಅದಕ್ಕೇನು ಹೆಚ್ಚು ಖರ್ಚು ಬರಂಗಿಲ್ಲವ. ಒಂದು 500 ಬರ್ಬಹುದು. ಏನ್ರಿ 500 ರೂಪಾಯಿ ಬರ್ತೈತಾ? ಯಾಕಂತಂದ್ರ ಈ ನಮ್ಮ ಗುರುಗಳು ಅದರಲ್ಲ, ಪೂಜೆಗೆ ಕುಂತಾಗ ತಮ್ಮ ಜೀವಾತ್ಮನ ಬ್ರಹ್ಮರಂಧ್ರಟ್ಟಿಗೇರಿಸ್ಕೊಂತಾರ. ಅದು ಮತ್ತ ದೇಹಕ್ಕೆ ಬರುದ್ರಾಗ ನಾನು ಇಲ್ಲಿ ದೀಪ ಉರಿಸ್ಬೇಕು, ಅದಕ್ಕೆ ಎಣ್ಣೆ ಬೇಕು. ಹೌದಾ? ಮತ್ತ ಹಂಗಾದ್ರ ಕಾಯಿ ಕರ್ಪೂರ ಅದಂತೂ ಇದ್ದದ. ಆದ್ರ ಬರ್ಬೇಕಾದ್ರೆ 2 ಬಾಳೆಹಣ್ಣು ಮಾತ್ರ ತಪ್ಪದೆ ತರ್ಬೇಕು. ಎಲ್ಲಿಂದ ಇಸ್ಕೊಂಡ್ ಬರ್ಲಪ್ಪ ನಾ? ಆಯ್ತು ಬಿಡ್ರಿ ಗುರುಗಳ, ಎಲ್ಲಿಂದಾದ್ರೂ ತರ್ತೀನಿ. ಮತ್ತೆ ಈಗ ಸದ್ಯ ನನ್ನ ಹತ್ರ ಖಾಲಿ 500 ರೂಪಾಯಿ ಐತಿ. ಇನ್ನೊಮ್ಮೆ ಸಿಕ್ಕಾಗ ಇನ್ನೂ 500 ರೂಪಾಯಿ ಕೊಡ್ತೀನಿ. ಹಂಗಾದ್ರ ಆಯ್ತು, ಹಂಗಾದ್ರ ನಾ ಇನ್ನು ಬರ್ಲಿ ಗುರುಗಳ? ನನಗ್ ಹೊತ್ತಾಕೈತಿ, ನನಗ ಆಶೀರ್ವಾದ ಮಾಡ್ರಿ ಗುರುಗಳ. ಗುರುಗಳ, ಹೋಗಿ 1 ಕಿಲೋಮೀಟರ್ ದೂರ ಹೋಗ್ರಿ. ಮಗಳ, ಗುರುಗಳಿಗೆ ಹಾಗೆಲ್ಲ ಮಾತಾಡ್ಬಾರ್ದೇ. ಬಪ್ಪರ ಮಗನ, ನಮ್ಗೆ ಬುದ್ಧಿ ಆಗ್ಬಿಟ್ಟಿಯೇನ? ಎಲ್ಲಕ್ಕೆ ಮಾತಾಡ್ಲಿ ಮಗನ? ನಾವು ಮಾತಾಡೋದನ್ನ ಯಾರಾದ್ರೂ ಕೇಳಿದ್ರೆ ನಮ್ಗೆ ಓದ್ತಾರು ಮಗನ. ಮಗನ, ನಾವು ಇಬ್ರು ಮಾಡೋ ಕೆಲಸನ ಓದಿಸ್ಕೊಳ್ಳೋದು. ಅದರಲ್ಲಿ ಇವೆರಡಕ್ಕೂ ನಾವು ಗಟ್ಟಿಯಾಗಿರ್ಬೇಕಲೇ. ಮೈ ಮೇಲೆ ಈ ಕಾವಿ ಹಾಕೋರನ್ನ ಹಿಡಿದು ಒದೆಯುವಷ್ಟು ಸುಧಾರಿಸಲೇ ಈ ಊರಿನ ಜನ. ಈ ಕಾವಿ ಕಂಡ್ರೆ ಸಾಕು, ನಮಸ್ಕಾರ ಮಾಡುವ ಜನ ಸಾಕು. ನಮ್ಮಂತೂ ಬದುಕೇ ಬಿಡ್ಲಿ. ನೋಡು, ಅಂತೂ ಅಂತೂ ಬದಲಿ ಮಾಡೇ ಬಿಟ್ಟಿದೆ ನೋಡು. ಮಾಡದಿದ್ರೆ ಹೊಟ್ಟೆ ತುಂಬೇಕಲ್ಲಪ್ಪ. ಹೊಟ್ಟೆಯನ್ನು ತುಂಬಿದ್ದಿ ಮಗನ,
ಆದ್ರೆ ಈ ಮೆಟ್ಟಿನಾಗ ಮಾತ್ರ ಬೀಳದ ಇದ್ರ ಸ್ವಲ್ಪ ಇನ್ನ ಬೆನ್ನಂತೂ ಹಚ್ಕೊಂಡು ಹೋಗ್ ಬಂದೀನಿ ನಮಗೆ ಈ ವಿಷಯ ಹಚ್ಚಾಗದ ಸದ್ಯಕ್ಕಂತೂ ಈ ಊರಾಗೇ ಇದ್ದೇವೆ ನಾವು ಮತ್ತೆ ಶಿಷ್ಯಗಳನ್ನು ಹುಟ್ಟಿ ಬಿಟ್ಟಿವಲ್ಲ ಹೆಂಗಾರ ಮಾಡಿ ಇಟ್ಟಿನ ಸಕ್ಸಸ್ ಆದಾಗ ವೇಷ ಮಾತ್ರ ಚೆನ್ನಾಗಿ ಹಾಕ್ತೀವಿ ಮಾಡೋ ಕೆಲಸ ಜೋಪಾನಿಯಿಂದ ಮಾಡಿದ್ರು ಉಳಿದಿರ್ತೀವಲ್ಲ ಇಲ್ಲ ಅಂತಂದ್ರೆ ಈ ಊರಿನ ಜನರಿಂದ ಹೊಡ್ಸ್ಕೊಳ್ಳೋದು ಗ್ಯಾರಂಟಿ ನಮಗ ಮಗನ ಎಲ್ಲಿ ಹಚ್ಚು ಸತ್ಯ ಈ ಊರಾಗ ಬಂದಿಲ್ಲ ನಡಿಲೆ ಹೊಟ್ಟೆಗೆ ಏನಾದ್ರು ಮಾಡು. ಆ ಭಕ್ತರು ಕೊಟ್ಟದ್ದು ಎಷ್ಟೈತೆ ಸರ್ ಅದು 100 ರೂಪಾಯಿ ಐತಿ ಈ ಮಗನ ಸರಿಯಾಗಿ ನೋಡ್ಲಿ ಓ ನೋಡಿ ನೋಡು ಅಂಟ್ಕೊಂಡೈತಿ ಒಂದ್ ಕೆಲಸ ಮಾಡು ಸೀದಾ ಹೋಗು ಬಸ್ ಸ್ಟ್ಯಾಂಡ್ ಹೋಗು 2 ಕ್ವಾರ್ಟರ್ ಚಾಯ್ಸ್ ಅದ್ರಲ್ಲಿ ಮತ್ತು 30 ರೂಪಾಯಿ ಉಳಿತೈತೆ ನೀರಿನ ಬಗ್ಗೆ ಬೇಡ ಆ ಸೈಡ್ ಸಲುವಾಗಿ ನಾವು ಸೀದಾ ಬಾಲಿಂದ ₹5 ಉಳಿತೈತ ಚಟ್ನಿ ಮಲಿ 2 ಇದನ್ನು ಬಿಡುದಿಲ್ಲ ಈ ನನ್ನ ಮಗ ಚಾವಡಿ ಹತ್ರ ಬಂದು ನಾವು ನಮ್ಮ ಪರಮ ಪೂಜ್ಯ ಗುರುಗಳಾದ ನಾವು ಆಶ್ರಮದಲ್ಲಿದ್ದಾಗ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಜಂಗೇಶ್ವರ ಮಾತು ಈ ಒಂದು ಬರ್ತಾ ಉಂಟು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಬಹಳ ಜಾಣರು ಅಂತ ಒಂದು ಹೇಳಿದ ಮಾತು ಅದನ್ನು ನಮ್ಮ ಈಗ ನೆನಪಿಗೆ ಬರ್ತಾ ಉಂಟು. ಒಂದು ಮನೆಯಲ್ಲಿ ಗಂಡ ಹೆಂಡ್ರಿ ಅಂದ್ರೆ 8-9 ವರ್ಷದ ಒಬ್ಬ ಹುಡುಗ ಇದ್ದ. ಹುಡುಗ ಒಂದ್ ದಿವಸ ತಾಯಿ ಹತ್ರ ಕೇಳ್ತಾನೆ, ಅಮ್ಮ ಅಮ್ಮ ನಾನು ಬಾರನು ಅಪ್ಪ ಬಾರ. ಆ ತಾಯಿ ಸಹಜವಾಗಿ ಹೇಳ್ತಾಳೆ ಅಪ್ಪ ಬಾರ. ಈ ಮಗ ಹೇಳ್ತಾನೆ ಸುಳ್ಳು. ತಾಯಿ ಕೇಳ್ತಾನೆ ಯಾಕೋ ಮಗು ನಾ ಯಾವಾಗಾದ್ರೂ ಅಪ್ಪಿ ತಪ್ಪಿ ಓಡ್ ಬಂದಿದ್ದು ಗೋಡೆ ಮೇಲೆ ಕೂತ್ಕೊಂಡ್ರೆ ಬಾರ ಬಾರ ಇಳಿ ಅದೇ ರಾತ್ರಿ ಇಡೀ ನಿನ್ನ ಮೇಲೆ ಅಪ್ಪ ಮಲ್ಕೊಂಡಿದ್ರು